ವೆಲ್ಕಮ್ ಟು ಸಮನಾರ್ಗಹ ಕ್ಲಾಸಸ್. ಮೊದಲನೇ ಪ್ರಶ್ನೆ, ವಿವಿಧ ವ್ಯವಹಾರ ಸಂಘಟನೆಗಳ ಹುಟ್ಟು ಎನ್ನುವಂತಹ ಚಾಪ್ಟರ್ ನಿಂದ ಒಬ್ಬನೇ ಮಾಲೀಕನಿಂದ ನಡೆಸಲ್ಪಡುವ ಸಂಸ್ಥೆ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ. ಒಬ್ಬನೇ ಮಾಲೀಕನಿಂದ ನಡೆಸಲ್ಪಡುವಂತಹ ಸಂಸ್ಥೆ ಯಾವುದು? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ಪಾಲುದಾರಿಕೆ ಸಂಸ್ಥೆ, ಆಪ್ಷನ್ ಬಿ ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆ, ಆಪ್ಷನ್ ಸಿ ಹಿಂದೂ ಅವಿಭಕ್ತ ಕುಟುಂಬದ ಸಂಸ್ಥೆ, ಆಪ್ಷನ್ ಡಿ ತಟಸ್ಥ ಪಾಲುದಾರರ ಸಂಸ್ಥೆ. ಈಗ ಪಾಲುದಾರಿಕೆ ಸಂಸ್ಥೆ ಅನ್ನುವುದು 2 ಅಥವಾ ಹೆಚ್ಚು ಪಾಲುದಾರರಿಂದ ನಡೆಸಲ್ಪಡುವಂತಹ ಸಂಸ್ಥೆ. ಹಿಂದೂ ಅವಿಭಕ್ತ ಕುಟುಂಬ ಸಂಸ್ಥೆ ಅನ್ನೋದು ಒಂದು ಕುಟುಂಬ ನಡೆಸುವಂತಹ ಸಂಸ್ಥೆ. ಅದು ಭಾರತದಲ್ಲಿ ಮಾತ್ರ ಕಂಡು ಬರುವಂಥದ್ದು. ಓಕೆನಾ ಮಕ್ಕಳೇ? ತಟಸ್ಥ ಪಾಲುದಾರ ಸಂಸ್ಥೆ ಅಂತಂದ್ರೆ ಇದು ಪಾಲುದಾರ ಸಂಸ್ಥೆಯ ಒಂದು ಭಾಗ. ಇಲ್ಲಿ ಒಬ್ಬನೇ ಮಾಲೀಕನಿಂದ ಅಥವಾ ಒಬ್ಬನೇ ವ್ಯಕ್ತಿಯಿಂದ ನಡೆಸಲ್ಪಡುವ ಸಂಸ್ಥೆ ಯಾವುದು ಅಂತಂದ್ರೆ ಅದು ಏಕ ವ್ಯಕ್ತಿ ಮಾಲೀಕತ್ವದ ಸಂಸ್ಥೆ. ಹೆಸರೇ ಸೂಚಿಸುವಂತೆ ಇಲ್ಲಿ ಒಬ್ಬನೇ ವ್ಯಕ್ತಿಯು ವ್ಯವಹಾರದ ಮಾಲೀಕನಾಗಿರುತ್ತಾನೆ. ಆತನೇ ಮಾಲೀಕ, ಆತನೇ ನಿಯಂತ್ರಕ, ಆತನೇ ನಷ್ಟ ಭರಿಸುವವನು ಮತ್ತು ಲಾಭವನ್ನು ಬಂಡವಾಳವನ್ನು ಹೂಡುವವನು ಸಹ ಒಬ್ಬನೇ ಆಗಿರುತ್ತಾನೆ. ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಇದನ್ನ ಕರೀತಾರೆ ಮಕ್ಕಳೇ. ಓಕೆನಾ? ಸೊ ಏಕ ವ್ಯಕ್ತಿ ಮಾಲೀಕ ಸಂಸ್ಥೆಗಳು ಒಬ್ಬನೇ ಮಾಲೀಕನಿಂದ ನಡೆಸಲ್ಪಡುವ ಸಂಸ್ಥೆಗಳು. ಥ್ಯಾಂಕ್ ಯು.